ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 3ನೇ ಘಟಕ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಈಗಾಗಲೇ 7 ವಿಡಿಯೋಗಳನ್ನು ನಾನು ಮಾಡಿದ್ದು. ಇದು ಪಾರ್ಟ್ 8 ಅಂತಕ್ಕಂಥದ್ದು 8ನೇ ವಿಡಿಯೋ ಆಗಿದ್ದು, ಇಂದು ಈ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸ 3.3ಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಇಂದು ಕಂಡುಹಿಡಿತಾ ಇದ್ದೇನೆ. ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾನು ಆ ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅನ್ನುವಂಥದ್ದನ್ನ ಕೊಟ್ಟಿದ್ದೇನೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಈ ಒಂದು ಅಭ್ಯಾಸ 3.3ಕ್ಕೆ ಸಂಬಂಧಪಟ್ಟಿರುವಂತೆ ವರ್ಜಿಸುವ ವಿಧಾನದಿಂದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಎರಡೂ ವಿಧಾನಗಳಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಈಗಾಗಲೇ ನಾನು 1ನೇ ಪ್ರಶ್ನೆಯಲ್ಲಿ ಬರುವಂತಹ 1ನೇ ಪ್ರಶ್ನೆಯನ್ನ ಬರೆದಿದ್ದೇನೆ. ಈ ಮೇನ್ 1ನೇ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದೇಶ ಮತ್ತು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ. ಈಗಾಗಲೇ ಹಿಂದಿನ ಅಭ್ಯಾಸದ ಎಲ್ಲ ಪ್ರಶ್ನೆಗಳನ್ನ ಆದೇಶ ವಿಧಾನದಿಂದ ಈಗಾಗಲೇ ಬಿಡಿಸಲಾಗಿತ್ತು. ಇಂದು ಈ ಒಂದು ಅಭ್ಯಾಸದಲ್ಲಿ ಎರಡೂ ವಿಧಗಳಿಂದ ಬಿಡಿಸಲಿಕ್ಕೆ ಹೇಳಿದ್ದಾರೆ. ಈಗ ಮೊದಲು ನಾನು ತೆಗೆದುಕೊಳ್ತಕ್ಕಂಥ ಯಾವ ವಿಧಾನ ಅಂದ್ರೆ, ಪ್ರಾರಂಭದಲ್ಲಿ ಹೊಸದಾಗಿ ಬರ್ತಕ್ಕಂಥ ವರ್ಜಿಸುವ ವಿಧಾನ. ಒಟ್ಟು 3 ವಿಧಾನಗಳಿಂದ ನಾವು ಈ ಒಂದು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಎರಡು ರೇಖಾಗಣಿತದ ಪ್ರಕಾರ ಅಂದ್ರೆ ಅದನ್ನ ನಕ್ಷೆ ಸಹಾಯದಿಂದ ಬಿಡಿಸ್ತೀವಿ. ಈ ಕಡೆ ನಾವು ವರ್ಜಿಸುವ ಮತ್ತು ಆದೇಶ ವಿಧಾನದಿಂದ ಎರಡು ರೀತಿಯಲ್ಲಿ ಇವುಗಳಿಗೆ ಪರಿಹಾರವನ್ನ ಕಂಡುಹಿಡಿತೀವಿ. ಈಗ ವರ್ಜಿಸುವ ವಿಧಾನವನ್ನ ನೋಡೋಣ. ಮೊದಲನೇ ಪ್ರಶ್ನೆ, x ಪ್ಲಸ್ ವೈ ನೆಕ್ಸ್ಟ್ ಇಸ್ ಈಕ್ವಲ್ ಟು 5 ಇದೆ. ಇನ್ನೊಂದು 2x ಮೈನಸ್ 3y ಇಸ್ ಈಕ್ವಲ್ ಟು ಎಷ್ಟಿದೆ 4. ಇದಕ್ಕೆ ಸಮೀಕರಣ 1 ಒಂದು ಸಮೀಕರಣ 2. ಇದನ್ನು ವರ್ಜಿಸುವ ಅಂದ್ರೆ x ಅಥವಾ y ಅನ್ನು ವರ್ಜಿಸುವ ಕೆಲಸವನ್ನ ಮಾಡಬೇಕು. ಹಾಗಾದ್ರೆ ಇಲ್ಲಿ x ಆದ್ರೂ ಸೇಮ್ ಮಾಡ್ಕೊಳ್ಬೇಕು, y ಆದ್ರೂ ಸೇಮ್, ಯಾವ್ದಾದ್ರೂ ಎರಡರಲ್ಲಿ ಒಂದು ಸೇಮ್ ಮಾಡ್ಕೊಂಡೆ ಅಂದ್ರೆ ಅವೆರಡೂ ಹೋಗ್ತಾವ. ಅಂದ್ರೆ ವರ್ಜಿಸಿ ಉಳಿದಿರ್ತಕ್ಕಂತ ಚರಾಕ್ಷರದ ಬೆಲೆಯನ್ನ ನಾವು ಕಂಡುಹಿಡಿತೀವಿ. ಎರಡು x ಸೇಮ್ ಆದಾಗ x ಗಳನ್ನ ಹೋಗಿಸಿ y ಬೆಲೆಯನ್ನ ಕಂಡುಹಿಡಿತೀವಿ. ಎರಡು y ಗಳನ್ನ ಸಮ ಮಾಡಿದಾಗ ಅಲ್ಲಿ y ಗಳನ್ನ ಕ್ಯಾನ್ಸಲ್ ಆಗಿ x ಅಂದ್ರೆ ವರ್ಜಿಸಿದಾಗ x ಬೆಲೆಯ ಉತ್ತರವನ್ನು ಬರುತ್ತೆ. ನಂತರ ಅದನ್ನ y ಬೆಲೆಯನ್ನ ನಾವು ಕಂಡುಹಿಡಿತೀವಿ. ಇಲ್ಲಿ ನಾವು ಸಿಂಪಲ್ ಆಗಿ ಒಂದು ಏನು ನೆನಪಿಟ್ಬೇಕಂದ್ರೆ, ಯಾವುದು ಪ್ಲಸ್ ಇದೆಯೋ ಒಂದು ಮೈನಸ್ ಒಂದು ಪ್ಲಸ್ ಇದೆ, ಇವೆರಡು ಪ್ಲಸ್ ಇವೆ ಅಂದ್ರೆ ಮತ್ತೆ ಅದನ್ನ ಚಿಹ್ನೆ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಮೈನಸ್ ಒಂದು ಪ್ಲಸ್ ಇದೆ ತೆಗೆದುಕೊಂಡ್ರೆ ನೇರವಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ, ಅದನ್ನ ವರ್ಜಿಸ್ಲಿಕ್ಕೆ ಅಥವಾ ಕಳಿಲಿಕ್ಕೆ ಸರಳವಾಗುತ್ತೆ. y ನಲ್ಲಿ y ಹೋದ್ರೆ 0, 3y ನಲ್ಲಿ 3y ಹೋದ್ರೆ 0 ಅಂತಕ್ಕಂಥ ಆಗುತ್ತೆ. ಹಾಗಾಗಿ ಈಗ ನಾವು ಡಿಸೈಡ್ ಮಾಡಿದೇವಿ ಯಾವುದನ್ನ 0 ಮಾಡ್ಕೊಳ್ಬೇಕು. ಇನ್ನು x ಅನ್ನ 0 ಮಾಡ್ಕೊಳ್ಳೋಣ, y ಅಂದ್ರೆ ಇಲ್ಲಿ 1 ಮೈನಸ್ 1 ಪ್ಲಸ್ ಇರೋದ್ರಿಂದ y ಅನ್ನ 0 ಮಾಡ್ಕೋಬೇಕು. ಹಾಗಾದ್ರೆ y ಅನ್ನ 0 ಮಾಡ್ಕೊಳ್ಬೇಕಾದ್ರೆ ಈ y ಎರಡು y ಗಳನ್ನ ಸೇಮ್ ಬರ್ಬೇಕು. ಹಾಗಾದ್ರೆ ಈ 1ನೇ ಸಮೀಕರಣ ಮತ್ತು 2ನೇ ಸಮೀಕರಣಕ್ಕೆ ಏನ್ ತಗೊಂಡು ಗುಣಾಕಾರ ಮಾಡಬೇಕು ಅಂತಕ್ಕಂಥ ನೋಡಿ. 2ನೇ ಸಮೀಕರಣದಲ್ಲಿ 3 ಇದೆ, 1ನೇ ಸಮೀಕರಣದಲ್ಲಿ 1 y ಇದೆ. ಇದಕ್ಕೆ 3 ತರಬೇಕಾದ್ರೆ ನೋಡಬೇಕು, ಇದು 3ರಿಂದ ಗುಣಿಸ್ಬೇಕು. ಈಗ 3 ಇಂಟು y, ಇಲ್ಲಿ y ಆಲ್ರೆಡಿ 3y ಕರೆಕ್ಟ್ ಇದೆ. ಹಾಗಾಗಿ ಇದಕ್ಕೆ ಏನು ತಗೊಂಡು ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ. ಇದು 3ರಿಂದ ಗುಣಿಸಿ ಅಂತ ಮಾಡ್ಬಿಡ್ಬೇಕು. ಎರಡು y ಗಳನ್ನ ಸಮನಾಗಿ ಮಾಡಿದಾಗ 1 ಪ್ಲಸ್ 1 ಮೈನಸ್ ಇರುತ್ತೆ. ಅವೆರಡು 3y ನಲ್ಲಿ 3y ಹೋಗುತ್ತೆ. ವರ್ಜಿಸಿದಾಗ x ನ ಉತ್ತರವನ್ನ ಬರುತ್ತೆ. ಈಗ ನಾವು ಏನ್ ಮಾಡ್ಕೊಂಡಿದೀವಿ, y ಗಳನ್ನ ಸಮ ಬರುವ ರೀತಿಯಲ್ಲಿ ಇಲ್ಲಿ 3y ಇತ್ತು. ಒಂದ್ ವೇಳೆ 2 3 ಇತ್ತು ಅಂದ್ರೆ 2 ಮತ್ತು 3ನ್ನ ಈ ಸಮೀಕರಣದ x ನ ಬೆಲೆ ಅದರದ್ದು ಇದಕ್ಕೆ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಏನಿಲ್ಲ, 1 ಅಂದ್ರೆ ಇದ್ರ 1, 2ನೇ ಸಮೀಕರಣಕ್ಕೆ ಇದ್ರ 3, ಆ ಕಡೆ ಗುಣಾಕಾರವನ್ನ ಮಾಡಬೇಕು. ಈಗ ಅದನ್ನ ಗುಣಾಕಾರ ಮಾಡಿ ಸಮೀಕರಣಗಳನ್ನ ಇಕ್ಕೋಣ. 3 ಇಂಟು x 3x ಪ್ಲಸ್ 3 ಅಂದ್ರೆ 3 ಇಂಟು y ಅಂದ್ರೆ 3y ಇಸ್ ಈಕ್ವಲ್ ಟು 3 5 15. ಇಡೀ ಆ ಏಕಕಾಲಿಕ ರೇಖಾತ್ಮಕ ಸಮೀಕರಣಕ್ಕೆ 3ರಿಂದ ಗುಣಿಸ್ಬೇಕು. ಇನ್ನು ಎರಡನೇದಂತೂ ಒಂದು ಗುಣಾಕಾರ ಅಂದ್ರೆ ಏನೋ ಅದು ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಅದನ್ನ ನಾನು 1 ಅಂತ ಬರೆದಿದ್ದೀನಿ. 2x ಮೈನಸ್ 3y ನೆಕ್ಸ್ಟ್ ಇಸ್ ಈಕ್ವಲ್ ಟು 4. ಈಗಾಗಲೇ ಚಿಹ್ನೆಗಳು ಎರಡು ಕಳಿಬೇಕು, ಬಟ್ ಆಲ್ರೆಡಿ ರೆಡಿ ಇದೆ ಚಿಹ್ನೆಗಳು, ಬದಲಾವಣೆ ಮಾಡ್ತಕ್ಕಂಥ ಹತ್ತಲ್ಲ. 1ನೇ ಸಮೀಕರಣದಲ್ಲಿ 2ನೇ ಸಮೀಕರಣ ಕಳೆಯೋದು ಹತ್ತಲ್ಲ, ಆಲ್ರೆಡಿ ಚಿಹ್ನೆ ರೆಡಿ ಇದೆ. 1 ಪ್ಲಸ್ 1 ಮೈನಸ್ ಇದೆ, ಮತ್ತೊಂದ್ಸಲ ಕಳಿತಕ್ಕಂಥ ಅವಶ್ಯಕತೆ ಇಲ್ಲ. ಪ್ಲಸ್ 3y ಮೈನಸ್ 3y ಹೋಯ್ತು. 3y ನಲ್ಲಿ 3y ಹೋದ್ರೆ 0. ಇವೆರಡು ಧನ ಪೂರ್ಣಾಂಕಗಳಿವೆ, ಅವು ಧನ ಇದ್ದಾಗ ಅವುಗಳನ್ನ ಕೂಡಿಸ್ತೀವಿ. 3 2 5x ನೆಕ್ಸ್ಟ್ ಇಸ್ ಈಕ್ವಲ್ ಟು 3x ಪ್ಲಸ್ 2x 5x. 15 ಪ್ಲಸ್ 4 ಎಷ್ಟಾಯ್ತು 19 ಅನ್ನುವಂಥದ್ದು. ಈಗ ಇದರ ಬೆಲೆಯನ್ನು ನಾವು ಕಂಡು ಹಿಡಿಯಬೇಕು. ಈಗ ಇದು ಏನಾಗಿದೆ ಅಂತಂದ್ರೆ, ಈ ಕಡೆ ಬಿಡಿಸ್ತಾ ಇದ್ದೀವಿ ನೋಡಿ. 5x ಇಸ್ ಈಕ್ವಲ್ ಟು 19. 5x ಇಸ್ ಈಕ್ವಲ್ ಟು 19 ಅಂದ್ರೆ x ಇಸ್ ಈಕ್ವಲ್ ಟು 19. ಈ 5 ಇಂಟು x ಇರೋದ್ರಿಂದ 5 ಆ ಕಡೆ ಹೋಗಿ ಛೇದದಲ್ಲಿ ಹೋಯ್ತು. ಇದು ನಮಗೆ x ಬೆಲೆಯನ್ನ ಬಂತು.
ಈಗ ಇದನ್ನ ಎಕ್ಸ್ ಬೆಲೆಯನ್ನ ಆದ ನಂತರ y ಬೆಲೆಯನ್ನ ಕಂಡುಹಿಡಿಬೇಕು. ಇದನ್ನ ಎಕ್ಸ್ ಬೆಲೆಯನ್ನ ನಮ್ಮ ಎರಡೂ ಸಮೀಕರಣಗಳಲ್ಲಿ ಯಾವುದು ನಿಮಗೆ ಸೂಕ್ತ ಅನಿಸುತ್ತೋ ಅದರಲ್ಲಿ ಒಯ್ದು ಎಕ್ಸ್ ಬೆಲೆಯನ್ನ ಆದೇಶಿಸಿ y ಬೆಲೆಯನ್ನ ಕಂಡುಹಿಡಿಬೇಕು. ಈಗ x = 19/5 ನಾನು ಚಿಕ್ಕ ಸಮೀಕರಣ ಮೈನಸ್ ಇರದಿರ್ತಕ್ಕಂಥ ಸಣ್ಣದನ್ನು ನೋಡಿ ತುಂಬ್ತಾ ಇದ್ದೀನಿ. ಸಮೀಕರಣ ಒಂದರಲ್ಲಿ ಆದೇಶಿಸಿ x ಅಂದ್ರೆ ಎಷ್ಟು ಆದೇಶ ಮಾಡಬೇಕು? 19/5 ಪ್ಲಸ್ y = ಎಷ್ಟು? 5. y = 5 ಅಂದ್ರೆ 5/1 ಮೈನಸ್ ಪ್ಲಸ್ 19/5 ಆ ಕಡೆ ಹೋದ್ರೆ ಮೈನಸ್ 19/5. ಈಗ y = ಲಸ ತೆಗಿರಿ 1 ಮತ್ತು 5ರ ಲಸ 5. 1 ಎಷ್ಟಲೇ 5 ಅಂದ್ರೆ 1 5 5 ಅಂದ್ರೆ 5 5 25 ಮೈನಸ್ 5 ಎಷ್ಟಲೇ ಲಸ ಅಂದ್ರೆ 5 1 5 ಅಂದ್ರೆ 19 19. ಹಾಗಾಗಿ y = ಎಷ್ಟು ಬಂತು? 25ರಲ್ಲಿ 19 ಕಳೆದಾಗ 6 ಬಂತು. 6/5 ಅನ್ನು ಬಂತು. x ಮತ್ತು y ಬೆಲೆಗಳನ್ನ ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯಲಾಗಿದೆ. ಮತ್ತೊಂದ್ಸಲ ಸಿಂಪಲ್ ಆಗಿ ನೋಡಿ. ಇಲ್ಲಿ ನಾವು y ಅಥವಾ x ಅನ್ನುವುದು ಫೈನಲ್ ಮಾಡ್ಕೊಳ್ಬೇಕು. ಯಾವುದು 0 ಮಾಡ್ಕೋಬೇಕು ಅಥವಾ ಯಾವುದು ಸಮ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಒಂದು ಮೈನಸ್ ಪ್ಲಸ್ ಇದು ಮಾಡ್ಕೊಂಡ್ರೆ ಇಲ್ಲಿ ನಾವು ಮತ್ತೆ ಅದನ್ನ ಕಲಿತಕ್ಕಂಥ ಪ್ರಶ್ನೆ ಬರೋದಿಲ್ಲ, ಮತ್ತೆ ಚಿಹ್ನೆ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ 3 × x 3x, 3 × y 3y, 3 5 15, 2x - 3y = 4. ಇಲ್ಲಿ ಯಾವುದು ಚಿಹ್ನೆ ಬದಲಾವಣೆ ಮಾಡ್ತಕ್ಕ ಮತ್ತೆ ಇವೆರಡು ಚಿಹ್ನೆಯನ್ನು ಇದರಲ್ಲಿ ಇದು ಕಳೆದೆ ಅಂದ್ರೆ ಚಿಹ್ನೆ ಚೇಂಜ್ ಆಗಿ ಮತ್ತೆ ಇದು ಪ್ಲಸ್ 6y ಆಗುತ್ತೆ. ಹಾಗಾಗಿ ಅದನ್ನ ಆಲ್ರೆಡಿ 1 ಪ್ಲಸ್ 1 ಮೈನಸ್ ಇದೆ, ಅವೆರಡು ಹೋದು. 3x + 2x ಅಂದ್ರೆ 5x, 15 + 4 ಅಂದ್ರೆ 19, 5x = 19, x = 19, 5 × x ಇರೋದ್ರಿಂದ 5 ಆ ಕಡೆ ಹೋದಾಗ ಛೇದದಲ್ಲಿ ಹೋಯ್ತು. ಈಗ x = 19/5 ಸಮೀಕರಣ 1ರಲ್ಲಿ ಆದೇಶ ಮಾಡಲಾಗಿದೆ. ಚಿಕ್ಕ ಸಮೀಕರಣವನ್ನು ತೆಗೆದುಕೊಂಡು ಬೆಲೆಯನ್ನು ಆದೇಶ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಹಾಗಾಗಿ x ಅಂದ್ರೆ 19/5 ಪ್ಲಸ್ y ನೆಕ್ಸ್ಟ್ = 5, y = 5/1 ಮೈನಸ್ ಪ್ಲಸ್ 19/5 ಆ ಕಡೆ ಇದ್ರೆ ಮೈನಸ್ 19/5, y = 1 ಎಷ್ಟಲೇ ಲಸ ಅಂದ್ರೆ 1 5 5 ಅಂದ್ರೆ 5 5 25, 5 1 5 ಅಂದ್ರೆ 19 19 ಅಂದ್ರೆ y = 6/5 ಅನ್ನುವಂತ ಉತ್ತರ. ಇದನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಲಾಗಿದೆ. ಇನ್ನೊಂದು ಏನಿದೆ? ಆದೇಶ ವಿಧಾನ ಅಂತಿದೆ. ಈಗ ಅದು ವರ್ಜಿಸುವ ವಿಧಾನದಿಂದ ಬಿಡಿಸಿದೀವಲ್ಲ, ಇದು ಆದೇಶ. ಎರಡೂ ವಿಧಾನಗಳಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಈ ಆದೇಶ ವಿಧಾನದಿಂದ ಇದನ್ನ ಬಿಡಿಸ್ತಕ್ಕಂಥದ್ದು. ಈಗ ಆದೇಶ ವಿಧಾನ ಅಂದ್ರೆ ಯಾವುದಾದ್ರೂ ಒಂದು ಸಮೀಕರಣ 1 ಅಥವಾ ಸಮೀಕರಣ 2. ಈಗಾಗಲೇ ಸಮೀಕರಣ 1 x + y = 5 ಇದೆ. ಸಮೀಕರಣ 1. ಎರಡನೇ ಸಮೀಕರಣ 2x - 3y = 4. ಇದು ಸಮೀಕರಣ 2. ಯಾವ್ದಾದ್ರು ಒಂದು x = ಅಥವಾ y = ಮಾಡಬೇಕು. ನಾನು ಸಮೀಕರಣ 1 ತೆಗೆದುಕೊಂಡು ಮಾಡ್ತೀನಿ. ಸಮೀಕರಣ 1ರಿಂದ x = 5 ಪ್ಲಸ್ y ಅನ್ನ ಆ ಕಡೆ ಹೋದ್ರೆ ಮೈನಸ್ y. ಇದು ಸಮೀಕರಣ 3. ಈಗ x ಬೆಲೆಯನ್ನ 1ನೇ ಸಮೀಕರಣ ತಗೊಂಡಿವಿ ಅಂದ್ರೆ 2ನೇ ಸಮೀಕರಣದಾಗ ಆದೇಶ ಮಾಡಬೇಕು. ಈಗಾಗಲೇ ಹಿಂದಿನ ಅಭ್ಯಾಸದಲ್ಲಿ ಅಧ್ಯಯನವನ್ನು ಮಾಡಿದ್ದೆವು. ಈಗ x = 5 - y ಅನ್ನು ಸಮೀಕರಣ ಎಲ್ಲಿ ಆದೇಶ ಮಾಡ್ಬೇಕಂದ್ರೆ 1ನೇ ಸಮೀಕರಣ ತಗೊಂಡೆ 3ನೇದು ಕಂಡಿಡ್ದೀವಿ ಅಂದ್ರ ಅದ್ ಬಿಟ್ಟು ಬೇರೆ ಸಮೀಕರಣ ಅಂದ್ರೆ ಸಮೀಕರಣ 2ರಲ್ಲಿ ಆದೇಶಿಸಿ ಅನ್ನುವಂಥದ್ದು. ಈಗ ಬೆಲೆಯನ್ನ ಆದೇಶಿಸಿ 2 × x ಅಂದ್ರೆ ಎಷ್ಟು? 5 - y ಮೈನಸ್ 3y ನೆಕ್ಸ್ಟ್ = 4. 2 5 10 ಮೈನಸ್ 2 × y 2y ಮೈನಸ್ 3y = 4. ಎರಡು ಋಣ ಪೂರ್ಣಾಂಕಗಳಿದ್ದಾಗ ಕೂಡಿಸಿ ಹಿಂದೆ ಚಿಹ್ನೆ ಮೈನಸ್ ಸಿಗ್ತೀವಿ. ಆಗ -2y ಮೈನಸ್ 3y ಅಂದ್ರೆ -5y = 4 ಪ್ಲಸ್ 10 ಅನ್ನ ಆ ಕಡೆ ಒಯ್ದಾಗ -10. ಈಗ -5y = 10ರಲ್ಲಿ 4 ಕಳೆದ್ರೆ 6. ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. y = ಎಷ್ಟಾಯ್ತು? 6. 5 × y ಇರೋದ್ರಿಂದ y ಅನ್ನ ಆ ಕಡೆ ಬಂತು. ಇದು ಸಮೀಕರಣ ನಮಗೆ ಉತ್ತರವನ್ನ y = ಉತ್ತರವನ್ನ ಬಂತು. ಇದು ಆದೇಶ ವಿಧಾನದಿಂದ. ಇದನ್ನೇ y = 6/5 ಅನ್ನು ಮತ್ತೆ ಸಮೀಕರಣ ಇವೆರಡರಲ್ಲಿ ಚಿಕ್ಕದು ಯಾವಾಗ ಇರ್ತವೆ y ಬೆಲೆ ಅಥವಾ x ಬೆಲೆಯನ್ನ ತುಂಬಿ x ಬೆಲೆಯ ಆದೇಶಿಸಿ y ಬೆಲೆ ಕಂಡುಹಿಡಿಯೋದು, y ಬೆಲೆ ಆದೇಶಿಸಿ x ಬೆಲೆ ಕಂಡುಹಿಡಿಯೋದಿದ್ದಾಗ ಚಿಕ್ಕದಾಗಿರ್ತಕ್ಕಂಥ ಸಮೀಕರಣ ತಗೋಬೇಕು. ಹಾಗಾಗಿ ಅದನ್ನ ಸಮೀಕರಣ 1ರಲ್ಲಿ ಆದೇಶಿಸಿ x ಅಂದ್ರೆ ಎಷ್ಟು ಹಾಗೆ ಪ್ಲಸ್ y ಅಂದ್ರೆ ಎಷ್ಟು 6/5 = ಎಷ್ಟಿದೆ 5. ನೆಕ್ಸ್ಟ್
ಈಗ ಎಕ್ಸ್ ಇಸ್ ಈಕ್ವಲ್ ಟು 5 ಡಿವೈಡ್ ಬೈ ಕೆಳಗಿನಿಲ್ಲ 1. ಅದೇ ರೀತಿ ಪ್ಲಸ್ 6 ಭಾಗಿಲೆ 5 ಆ ಕಡೆ ಹೋದರೆ ಮೈನಸ್ 6 ಡಿವೈಡ್ ಬೈ 5. ಎಲ್ಸಿಎಂ ಅನ್ನ ತೆಗಿರಿ. 1 ಮತ್ತು 5ರ ಎಲ್ಸಿಎಂ 5 ಆಯ್ತು. 1 ಎಷ್ಟಲೇ ಲಸ ಅಂದ್ರೆ 1 5ಲೇ, 5 ಎಷ್ಟಲೇ ಲಸ ಅಂದ್ರೆ 5 ಒಂದ್ಲೆ ಅಂದ್ರೆ 5 5 25 ಮೈನಸ್ 6 ಒಂದ್ಲೆ 6. ಎಕ್ಸ್ ಇಸ್ ಈಕ್ವಲ್ ಟು 25ರಲ್ಲಿ 6 ಕಳೆದಾಗ 19 ಡಿವೈಡ್ ಬೈ 5 ಅನ್ನುವಂತಹ ಉತ್ತರ. ನೋಡಿ, ಎರಡೂ ವಿಧಾನಗಳಿಂದ ಬಿಡಿಸಿನಿ. ಇಲ್ಲಿ ವರ್ಜಿಸುವ ವಿಧಾನ, ಆದೇಶ ವಿಧಾನ, ಎರಡೂ ವಿಧಾನಗಳಿಂದ ಈ ಪ್ರಶ್ನೆ 3.3ರಲ್ಲಿ 1ನೇ ಪ್ರಶ್ನೆಯಲ್ಲಿ ಅದೇ ಇದೆ. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದೇಶ ಮತ್ತು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಿದೆ. ಇಂಪಾರ್ಟೆಂಟ್. ಈ ಎರಡೂ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಬರ್ತಕ್ಕಂಥ, ಆದೇಶ ಆದ್ರೆ ಕೇಳಬಹುದು, ವರ್ಜಿಸುವ ಆದ್ರೆ ಕೇಳಬಹುದು, ಅಥವಾ ಈ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ ಅಂತ ಕೇಳಿದ್ರೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಯಾವುದೇ ಒಂದು ವಿಧದಿಂದ ಅದನ್ನ ಬಿಡಿಸಬಹುದು. ಈ ಕಡೆ ಬಿಡಿಸ್ತಕ್ಕಂಥದ್ದು ವರ್ಜಿಸುವ ವಿಧಾನ, ಈ ಕಡೆ ಬಿಡಿಸ್ತಕ್ಕಂಥ ಯಾವುದು ಆದೇಶ ವಿಧಾನ. ಉತ್ತರಗಳನ್ನ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು 19 ಭಾಗಿಲೆ 5, ಎಕ್ಸ್ ಇಸ್ ಈಕ್ವಲ್ ಟು 19 ಡಿವೈಡ್ ಬೈ 5. ಸೇಮ್ ಆನ್ಸರ್. y is equal to 6/5, y is equal to 6/5. ಯಾವುದೇ ವಿಧದಿಂದ ಬಿಡಿಸಿದ್ರು ಕೂಡ ಆನ್ಸರ್ ಮಾತ್ರ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಇದು 1ನೇ ಪ್ರಶ್ನೆಗೆ ಪರಿಹಾರ. ನೆಕ್ಸ್ಟ್ ಈಗ 2ನೇ ಪ್ರಶ್ನೆ 3.3 ಅಭ್ಯಾಸದಿಂದ 2ನೇ ಪ್ರಶ್ನೆ. ಮತ್ತೆ ಇದನ್ನ ವರ್ಜಿಸುವ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಬೇಕಾಗಿದೆ. ಮೊದಲಿಗೆ ಇದನ್ನ ವರ್ಜಿಸುವ ವಿಧಾನವನ್ನ ತೆಗೆದುಕೊಳ್ಳೋಣ. ವರ್ಜಿಸುವ ವಿಧಾನ. ಎರಡೂ ವಿಧಾನಗಳಿಂದ ಬಿಡಿಸಿ ಅಂತ ಪ್ರಶ್ನೆಯನ್ನ ಕೊಟ್ಟಿರುವ ಪ್ರಯುಕ್ತವಾಗಿ ಎರಡೂ ವಿಧಾನಗಳಿಂದ ಅದಕ್ಕೆ ಪರಿಹಾರವನ್ನ ಕಂಡುಹಿಡಿತಾ ಇದ್ದೇನೆ. ಈಗ ಇದನ್ನ ಸ್ಟಾರ್ಟ್ ಮಾಡೋಣ. 3x ಪ್ಲಸ್ 4y ನೆಕ್ಸ್ಟ್ ಇಸ್ ಈಕ್ವಲ್ ಟು 10 ಸಮೀಕರಣ 1. 2x ಮೈನಸ್ 2y ಇಸ್ ಈಕ್ವಲ್ ಟು 2 ಸಮೀಕರಣ 2. ಯಾವುದನ್ನ ನಾವು ವರ್ಜಿಸಬೇಕು? ಇವೆರಡು ಪ್ಲಸ್ ಇವೆ, ಇವೆ ಒಂದು ಪ್ಲಸ್ ಒಂದು ಮೈನಸ್ ಇದೆ. ಇವುಗಳನ್ನ ವರ್ಜಿಸೋಣ. ಅಂದ್ರೆ y ಗಳನ್ನ ಸೇಮ್, y ನ ಸಹಗುಣಕಗಳನ್ನ ಸೇಮ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಇದಕ್ಕೆ 4 ತರಬಹುದಾ ಅಥವಾ ಇದಕ್ಕೆ 2 ತರಬಹುದಾ? ಈಗ ಚಿಕ್ಕದಿರ್ತಕ್ಕಂಥದಕ್ಕೆ ನಾವು ದೊಡ್ಡ ಸಂಖ್ಯೆಗೆ ಸಮ ತರಬಹುದು. ಈಗ ಇಲ್ಲಿ ಎಷ್ಟನ್ನ ಗುಣಾಕಾರ ಮಾಡಿದ್ರೆ 4 ಬರ್ತದೆ. ಇದು ಒಂದನ್ನೇ ನೋಡೋದು. ನಾವು y ಅನ್ನ ವರ್ಜಿಸಬೇಕಾಗಿದೆ, y ಅನ್ನ ನೋಡ್ಬೇಕು. ಇಲ್ಲಿ 2y, ಇಲ್ಲಿ 4y ಇದೆ. 4y ಅನ್ನ ಇಲ್ಲೂ ಕೂಡ ಬರ್ಬೇಕಂದ್ರೆ ಇದಕ್ಕೆ ಎಷ್ಟು ತಗೊಂಡು ಗುಣಾಕಾರ ಮಾಡಬೇಕು? 2. ಹಾಗಾದ್ರೆ ಇದು 2ರಿಂದ ಗುಣಿಸಿ. ಇಲ್ಲಿ ಮೇಲ್ಗಡೆ ಅಂತಕ್ಕಂಥದ್ದು ಆ ಸಂಖ್ಯೆಗೆ ಗುಣಿಸುವ ಅಗತ್ಯನೇ ಇಲ್ಲ, ಯಾಕಂದ್ರೆ ಆಲ್ರೆಡಿ 4y ಅದ. ಇದನ್ನೇ 2ರಿಂದ ಗುಣಿಸಿದಾಗ ಅದರಷ್ಟು ಬರ್ತಾ ಇದೆ. ಕಂಪ್ಲೀಟ್. ಈಗ ಸ್ಟಾರ್ಟ್. ದೇರ್ಫೋರ್ ಮೇಲ್ಗಡೆಯಿಂದ ಯಾವುದು ಗುಣಾಕಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಸ್ ಈಕ್ವಲ್ ಟು 10. 2ನೇ ಸಮೀಕರಣಕ್ಕೆ 2ರಿಂದ ಗುಣಿಸ್ಬೇಕು. 2 ಎಳೆ 4x ಮೈನಸ್ 2 ಎಳೆ 4y 2 ಎಳೆ 4. ಎಲ್ಲ ಕಂಪ್ಲೀಟ್ ಸಮೀಕರಣವನ್ನು ನಾವು ಗುಣಾಕಾರವನ್ನು ಮಾಡಬೇಕು. ಈಗ ಆಲ್ರೆಡಿ ರೆಡಿ ಇದೆ. ಪ್ಲಸ್ ಇದೆ, ಮೈನಸ್ ಇದೆ. ಒಂದು 4y ಪ್ಲಸ್ 4y ಮೈನಸ್ 4y 2 ಕ್ಯಾನ್ಸಲ್ ಆಯ್ತು. ಈಗ ನಮಗೆ ಉಳಿದಿರ್ತಕ್ಕಂಥದ್ದು ಏನು? ಇಲ್ಲಿ ಎಕ್ಸ್ ಗಳನ್ನ ಉಳಿದಿವೆ. 2ರ ಹಿಂದೆ ಚಿಹ್ನೆ ಪ್ಲಸ್ ಇದೆ. ಪ್ಲಸ್ 4x ಪ್ಲಸ್ 3x ಅಂದ್ರೆ ಪ್ಲಸ್ 7x. ನೆಕ್ಸ್ಟ್ ಇಸ್ ಈಕ್ವಲ್ ಟು 10 ಪ್ಲಸ್ 4 2 ಪ್ಲಸ್ ಇದೆ. 10 ಪ್ಲಸ್ 4 14. ಎಕ್ಸ್ ಇಸ್ ಈಕ್ವಲ್ ಟು 14. ಇದು ಆ ಕಡೆ ಹೋದಾಗ ಛೇದದಾಗ x ಒಂದ್ಲೆ 7 ಒಂದ್ಲೆ 7 7 ಎರಡ್ಲೆ 14 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಬಂದಿರತಕ್ಕಂತ ಉತ್ತರ ಎಷ್ಟು? 2 ಅನ್ನುವಂತ ಉತ್ತರ. ಈಗ ಇದನ್ನೇ ನಾವು ಮತ್ತೇನ್ ಮಾಡ್ಬೇಕು ಅಂತಂದ್ರ ಎಕ್ಸ್ ಬೆಲೆಯನ್ನ ಆದೇಶವನ್ನ ಮಾಡಬೇಕು, y ಬೆಲೆಯನ್ನ ಬರುತ್ತೆ. ಈಗ ಎಕ್ಸ್ ಇಸ್ ಈಕ್ವಲ್ ಟು 2 ಯಾವ ಸಮೀಕರಣದಲ್ಲಿ ಈ ಮೈನಸ್ ಅದು ಬಂದು ತೆಗೆದುಕೊಂಡ್ರೆ ನಾವು ಮೈನಸ್ ಅದು ಕನ್ಫ್ಯೂಸ್ ಆಗ್ಬೋದು ಅಂತ ಪ್ಲಸ್ ಇರ್ತಕ್ಕಂಥ ತೆಗೆದುಕೊಳ್ಳೋದು. ಯಾವುದು ಕೂಡ ತೆಗೆದುಕೊಳ್ಳೋದು. ಎಕ್ಸ್ ಇಸ್ ಈಕ್ವಲ್ ಟು 2 ಸಮೀಕರಣ 1ರಲ್ಲಿ ಆದೇಶಿಸಿ. 3ಕ್ಕೆ 3 ಎಕ್ಸ್ ಅಂದ್ರೆ ಎಷ್ಟು? 2 ಪ್ಲಸ್ 4y ನೆಕ್ಸ್ಟ್ ಇಸ್ ಈಕ್ವಲ್ ಟು 10. ನಮಗ 3 2 6 ಪ್ಲಸ್ 4y ಇಸ್ ಈಕ್ವಲ್ ಟು 10. ನಾವು y ಬೆಲೆ ಕಂಡು ಹಿಡಿಬೇಕಾಗಿದೆ. 4y ಇಸ್ ಈಕ್ವಲ್ ಟು 10 ಪ್ಲಸ್ 6 ಅನ್ನ ಆ ಕಡೆ ಒಯ್ದಾಗ ಮೈನಸ್ 6. 4y ಇಸ್ ಈಕ್ವಲ್ ಟು 10ರಲ್ಲಿ 6 ಕಳೆದಾಗ 4. y ಇಸ್ ಈಕ್ವಲ್ ಟು 4ಕ್ಕೆ 4 ಇಂಟು 4 ಇಂಟು y ಇರೋದ್ರಿಂದ 4 ಆ ಕಡೆ ಹೋಯ್ತು. 4 ಒಂದ್ಲೆ ಅಂದ್ರೆ y ಇಸ್ ಈಕ್ವಲ್ ಟು ಎಷ್ಟು ಉತ್ತರ? 1 ಅನ್ನುವಂತ ಉತ್ತರ. ಈಗಾಗಲೇ ತಾಳೆ ಕೂಡ ನೋಡಬಹುದು ಅಂತ ಹೇಳಿದ್ದೇನೆ. ಎಕ್ಸ್ ಬೆಲೆ 2 ತುಂಬಿದ್ರೆ 3 2 6, y ಬೆಲೆ 1 4 ಅಂದ್ರೆ 4, 6 ಪ್ಲಸ್ 4 10 ಅನ್ನುವಂತ ಉತ್ತರ. ಇದನ್ನು ವರ್ಜಿಸುವ ವಿಧಾನದಿಂದ ಇದಕ್ಕೆ ಈ ಸಮೀಕರಣಕ್ಕೆ ಪರಿಹಾರವನ್ನ ಕಂಡುಹಿಡಿಯಲಾಗಿದೆ. ಇನ್ನೂ ಒಂದು ವಿಧಾನ ಕೇಳಿದ್ದಾರೆ. ಯಾವುದು? ಆದೇಶ ವಿಧಾನ. ಎರಡೂ ವಿಧಾನಗಳಿಂದ ಬಿಡಿಸಿ ಅಂತ ಕೇಳಿದರೆ ಪ್ರಶ್ನೆ.
ಹೀಗಾಗಿ ಈಗ ವರ್ಜಿಸೋ ವಿಧಾನ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಆದೇಶ ವಿಧಾನದಿಂದ ಇದನ್ನ ಬಿಡಿಸೋಣ. ಮತ್ತೆ ಸಮೀಕರಣ ಇದನ್ನೇ ತೆಗೆದುಕೊಳ್ತಾ ಇದ್ದೀನಿ, ಏನು ಪ್ಲೇಸ್ ಕಡಿಮೆ ಇದೆ. ಸಮೀಕರಣ 1 ಮತ್ತು 2ರಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನು ತೆಗೆದುಕೊಂಡು x ಅಥವಾ y ಮಾಡಬೇಕು. ನಾನು ಸಮೀಕರಣ 1ಅನ್ನೇ ತೆಗೆದುಕೊಳ್ತಾ ಇದ್ದೀನಿ. ಸಮೀಕರಣ 1ರಿಂದ ಮತ್ತೊಂದ್ಸಲ ಇವುಗಳನ್ನು ಎರಡೂ ಬರೆದು 1 ಮತ್ತು 2 ಅಂತ ಇಟ್ಕೊಳ್ರಿ, ಯಾಕಂದ್ರೆ ಇದು ಬೇರೆನೆ ಅದು ಬೇರೆನೆ. 3x is equal to 10 ಪ್ಲಸ್ 4y ಅನ್ನ ಆ ಕಡೆ ಒಯ್ದ್ರೆ ಮೈನಸ್ 4y. ನಾವು x is equal to ಅಥವಾ y is equal to ಯಾವ್ದಾದ್ರು ಒಂದು ಮಾಡ್ಕೊಳ್ಬೇಕು. 3x x ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ 10 ಪ್ಲಸ್ 4y ಅನ್ನ ಆ ಕಡೆ ಒಯ್ದ್ರೆ ಮೈನಸ್ 4y. ಈಗ x is equal to 10 ಮೈನಸ್ 4y 3 ಇದೆಲ್ಲ ಇಂಟು ಇರೋದ್ರಿಂದ ಟೋಟಲಿ ಭಾಗಾಕಾರ ಆಯ್ತು. x is equal to ಇಷ್ಟು ಬಂತು. ಇದಕ್ಕೆ ನಾವೇನ್ ನೋಡ್ಬೇಕು, ಸಮೀಕರಣ 2 ಆಗಿದೆಯಲ್ಲ, ಈಗ ಮೂರನೇ ಸಮೀಕರಣ ಅಂತ ಹೇಳೋಣ. ಈ ಸಮೀಕರಣ 3ಅನ್ನ ಅಂದ್ರೆ x is equal to 10 ಮೈನಸ್ 4y ಡಿವೈಡ್ ಬೈ 3 ಅನ್ನು ಸಮೀಕರಣ ಯಾವ್ದ್ರಲ್ಲಿ ಆದೇಶ ಮಾಡ್ಬೇಕಂದ್ರೆ ಅಲ್ಲಿ ಯಾವ ಸಮೀಕರಣ ತಗೊಂಡಿ, ಒಂದನೇ ತಗೊಂಡಿದ್ರೆ ಎರಡನೇದಾಗ ಆದೇಶ ಮಾಡ್ಬೇಕು. ಸಮೀಕರಣ 2ರಲ್ಲಿ ಆದೇಶಿಸಿ 2 x ಅಂದ್ರೆ ನಾವು ಎಷ್ಟು ಆದೇಶ ಮಾಡಬೇಕು, 10 ಮೈನಸ್ 4y ಡಿವೈಡ್ ಬೈ 3 ಮೈನಸ್ ಇದೆ ಮೈನಸ್ 2y ನೆಕ್ಸ್ಟ್ ಇಸ್ ಈಕ್ವಲ್ ಟು 2. ಅದನ್ನ ಬಿಡಿಸೋಣ. ಮೇಲ್ಗಡೆ 2 ಹತ್ತಲೆ 20 ಮೈನಸ್ 2 4ಲೆ 8y ಡಿವೈಡ್ ಬೈ ಕೆಳಗಿನ 3 ಇದೆ ಮೈನಸ್ 2y ಕೆಳಗೇನಿಲ್ಲ 1 ಇದೆ ಇಸ್ ಈಕ್ವಲ್ ಟು 2. ಈಗ ಛೇದದಲ್ಲಿ 1 ಮತ್ತು 3 ಇದೆ, ಲಸಾವನ್ನ ತೆಗೆಯೋಣ. ಲಸ ತೆಗೆದರೆ 3 ಬಂತು. 3 ಎಷ್ಟಲೆ 3 ಅಂದ್ರೆ 3 ಒಂದ್ಲೆ ಅಂದ್ರೆ 20 ಮೈನಸ್ 8y ಒಂದ್ಲೆ ಅಂದ್ರೆ 20 ಮೈನಸ್ 8y ನೆಕ್ಸ್ಟ್ ಮೈನಸ್ ಇದೆ 1 ಎಷ್ಟಲೆ ಲಸ ಅಂದ್ರೆ 1 3ಲೆ ಅಂದ್ರೆ 3 ಎರಡಲೆ 6y ಇಸ್ ಈಕ್ವಲ್ ಟು 2. ಈಗ ಮೈನಸ್ 8y ಮೈನಸ್ 6y ಎರಡು ಋಣ ಪೂರ್ಣಾಂಕಗಳಿದ್ದಾಗ ಅವುಗಳನ್ನ ಕೂಡಿಸ್ತೀವಿ. ಮೈನಸ್ 8y ಮೈನಸ್ 6y ಎಷ್ಟಾಗುತ್ತೆ, 6 2 10 ಮೈನಸ್ ಅಂದ್ರೆ ಈ ಕಡೆ ಇರ್ತಕ್ಕಂಥ 20 ಅನ್ನ ಮೊದಲು ಬರ್ಕೊಳ್ಳೋಣ. 20 ಮೈನಸ್ 8y ಮೈನಸ್ 6y ಅಂದ್ರೆ ಮೈನಸ್ 14y ನೆಕ್ಸ್ಟ್ ಇಸ್ ಈಕ್ವಲ್ ಟು ಇದು ಓರೆ ಗುಣಾಕಾರವನ್ನ ಮಾಡಿಬಿಡ್ರಿ. 2 ಇಂಟು 3 ಅಂದ್ರೆ ಎಷ್ಟು, 6. 20ಕ್ಕೆ 20 ಮೈನಸ್ 8y ಮೈನಸ್ 6y ಮೈನಸ್ 14y ಕೆಳಗಡೆ ಇರ್ತಕ್ಕಂಥ ಛೇದದಲ್ಲಿ ಇರ್ತಕ್ಕಂಥ 3ಅನ್ನ ಆ ಕಡೆ ಒಯ್ದಾಗ ಅಂಶದಲ್ಲಿ ಗುಣಾಕಾರ ಇತ್ತು 3 2 6 ಮೈನಸ್ 14y ಇಸ್ ಈಕ್ವಲ್ ಟು 6ಕ್ಕೆ 6 ಪ್ಲಸ್ 20 ಅನ್ನ ಆ ಕಡೆ ಒಯ್ದ್ರೆ ಮೈನಸ್ 20 ಮೈನಸ್ 14y ಇಸ್ ಈಕ್ವಲ್ ಟು ಕಳೆದಾಗ ಮೈನಸ್ ಎಷ್ಟು ಬರ್ತದೆ, 20ರಲ್ಲಿ 6 ಅನ್ನ ಕಳೆದಾಗ 14 ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 14 ಒಂದ್ಲೆ ಅಂದ್ರೆ y ಇಸ್ ಈಕ್ವಲ್ ಟು ಎಷ್ಟು ಬಂತು ಉತ್ತರ, 1 ಅನ್ನುವಂತಹ ಉತ್ತರ. ಈ ಕಡೆ ಕೂಡ y is equal to 1 ಅನ್ನು ಬಂದಿತ್ತು. ನೆಕ್ಸ್ಟ್ ಈಗ y is equal to ನಾವು ಮತ್ತೆ ನೋಡ್ಬೇಕು. y is equal to 1 ಅನ್ನು ಎಲ್ಲಿ ಆದೇಶ ಮಾಡಬೇಕು ಅಂದ್ರೆ ನಮಗೆ ಸರಳ ಇರ್ತಕ್ಕಂಥ ಸಮೀಕರಣ ಅಂದ್ರೆ ರೆಡಿ ಇರ್ತಲ್ಲ, ಇದರಲ್ಲಿ ಆದೇಶವನ್ನು ಮಾಡಬೇಕು. 1 ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿ. ಸಮೀಕರಣ 3ರಲ್ಲಿ ಯಾಕೆ ಆದೇಶಿಸಬೇಕು, ನಾ ಹಿಂದಿನ ಪ್ರಶ್ನೆ ಬೇರೆ ಕಡೆನೂ ಆದೇಶವನ್ನ ಮಾಡಿ ನೋಡಿ. y is equal to 1 ಇಲ್ಲಿ ಒಂದನೇ ಸಮೀಕರಣದಾಗ ಆದೇಶ ಮಾಡಿ ನೋಡ್ರಿ, ಎರಡನೇದ್ರಲ್ಲಿ ಆದೇಶ ಮಾಡಿ ನೋಡ್ರಿ, ಮೂರನೇದ್ರಲ್ಲಿ ಮಾಡಿದ್ರು ಕೂಡ ಬರುತ್ತೆ. ಇದು x ಆಲ್ರೆಡಿ ರೆಡಿ ಇದೆ, ಕೇವಲ y ವ್ಯಾಲ್ಯೂನ ಆದೇಶಿಸಿದಾಗ x ಉತ್ತರವನ್ನು ಬರುತ್ತೆ. ಹಾಗಾಗಿ ಸಮೀಕರಣ 3ಅನ್ನು ತೆಗೆದುಕೊಳ್ಳಲಾಗಿದೆ. x is equal to 10 ಮೈನಸ್ 4 ಇಂಟು y ಅಂದ್ರೆ ಎಷ್ಟು, 1 ಈಗಾಗಲೇ ಕಂಡು ಹಿಡಿದಿದ್ದೆ ಡಿವೈಡ್ ಬೈ 3. 10 ಮೈನಸ್ 4 ಒಂದ್ಲೆ 4 ಡಿವೈಡ್ ಬೈ 3. x is equal to 10ರಲ್ಲಿ 4 ಅನ್ನ ಕಳೆದಾಗ 6 ಡಿವೈಡ್ ಬೈ 3. 3 ಒಂದ್ಲೆ 3 3 ಎರಡ್ಲೆ 6 ಅಂದ್ರೆ x is equal to ಎಷ್ಟು ಬಂತು ಉತ್ತರ, 2 ಅನ್ನುವಂತಹ ಉತ್ತರ. ಇದು ಆದೇಶ ವಿಧಾನದಿಂದ x ಮತ್ತು y ಗಳನ್ನ ಕಂಡುಹಿಡಿಯಲಾಗಿದೆ. ಈ ಕಡೆ ವರ್ಜಿಸುವ ವಿಧಾನದಿಂದ 2 ಮಾರ್ಕ್ಸ್ ಅಥವಾ ಆದೇಶ ವಿಧಾನ ಯಾವುದಾದ್ರೂ ಒಂದು ವಿಧಾನವನ್ನ ಪರೀಕ್ಷೆಯಲ್ಲಿ ಕೇಳ್ತಾರ. ಇದು ಎರಡನೇ ಪ್ರಶ್ನೆಗೆ ಪರಿಹಾರ. ನೆಕ್ಸ್ಟ್ ಕ್ವಶನ್. ಈಗ ಮೂರನೇ ಪ್ರಶ್ನೆಗೆ ಪರಿಹಾರ. ಈ ಮೂರನೇ ಪ್ರಶ್ನೆಯಲ್ಲಿ ಈಗಾಗಲೇ ಆದರ್ಶ ರೂಪದಲ್ಲಿ ಕೊಟ್ಟಿಲ್ಲ. ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪದಲ್ಲಿ ಇಲ್ಲ, ಅದನ್ನ ಸರಿ ಮಾಡ್ಕೊಳ್ಳೋಣ. ಮೊದಲಿಗೆ ಬಿಡಿಸ್ತಕ್ಕಂಥ ವಿಧಾನ ಮೊದಲು ಅದನ್ನ ಸರಿ ಮಾಡ್ಕೊಳ್ಳೋಣ, ನಂತರ ವಿಧಾನಕ್ಕೆ ಹೋಗೋಣ. ಫಸ್ಟ್ ಇಂದು 3x ಮೈನಸ್ y ax1 ಪ್ಲಸ್ bx1 ಪ್ಲಸ್ c ಇಸ್ ಈಕ್ವಲ್ ಟು 0 ಅನ್ನ ಸಿ ಅನ್ನ ಈ ಒಂದು ವಿಧಾನಗಳಿಂದ ಬಿಡಿಸುವಾಗ ಸ್ಥಿರಾಂಕವನ್ನ ಬಲಭಾಗದಲ್ಲಿ ಇರ್ಬೇಕಲ್ಲ, ಮೈನಸ್ 4 ಆ ಕಡೆ ಹೋದ್ರೆ ಪ್ಲಸ್ 4. ಇದು ಸಮೀಕರಣ 1 ಅನ್ಕೊಳ್ಳೋಣ. ಅದೇ ರೀತಿ ಇದು 9x ಪ್ಲಸ್ 2y ಅನ್ನ ಈ ಕಡೆ ತಂದ್ರೆ ಮೈನಸ್ 2y ಆದರ್ಶ ರೂಪ x y ಸ್ಥಿರಾಂಕ ಆ ಕಡೆ ಇರಬೇಕು, ಆ ಕಡೆ ಇರಲಿ. ಇದು 7. ಇದು ಸಮೀಕರಣ 1, ಇದು ಸಮೀಕರಣ 2.
ಈಗ ನಾನು ಬಿಡಿಸ್ತಕ್ಕಂಥ ವಿಧಾನ ಮೊದಲನೇ ವಿಧಾನ ಯಾವುದು ಅಂತಂದ್ರೆ ಅದನ್ನ ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ವರ್ಜಿಸುವ ವಿಧಾನದಿಂದ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ. ಈಗ ನೋಡಿ, ಯಾವುದನ್ನ ನಾವು ಎರಡು ಮೈನಸ್ ಇವೆ, ಎರಡು ಪ್ಲಸ್ ಇವೆ. ಇಲ್ಲಿ ಎರಡು ಮೈನಸ್ ಇದ್ರೂ ನಾವು ಛೇದ್ ಹೋಗೋದಿಲ್ಲ, ಎರಡು ಪ್ಲಸ್ ಇದ್ರೂ ಛೇದ್ ಹೋಗೋದಿಲ್ಲ. ಹಾಗಾಗಿ ನಾವು ಇದರಲ್ಲಿ ಯಾವ ತೆಗೆದುಕೊಳ್ಳೋಣ, ನಿಮ್ಮ ಇಷ್ಟ ಯಾವ್ದಾಗಿರ್ತಕ್ಕಂಥ ಒಂದು ತೆಗೆದುಕೊಳ್ಬೇಕು. ಇದಕ್ಕೊಂದು ಗುಣಾಕಾರ, ಇದಕ್ಕೊಂದು ಗುಣಾಕಾರ. ಯಾವುದು ನಾವು ಸಮ ಮಾಡಬೇಕು, ಯಾವುದು ಎಕ್ಸ್ ನ ಸಹಗುಣಕ ಮಾಡೋಣ, ವೈ ನ ಸಹಗುಣಕ ಸಮ ಮಾಡೋಣ. ಈಗ ಯಾವ್ದು ಮಾಡ್ಬೇಕನ್ನೋದು ಡಿಸೈಡ್. ಈಗ ನಾವು y ಅನ್ನ ಸಮ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, 2 ಇದೆ, ಇಲ್ಲಿ 5 ಇದೆ. 2 ಮತ್ತು 5, 2ರಿಂದ ಗುಣಾಕಾರ ಮಾಡಿ 5 ತರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಇದು 5 ಆ ಸಮೀಕರಣದ ಸಹಗುಣಕಕ್ಕ, ಅದ್ರ ಸಹಗುಣಕ ತಂದು ಇದು ಗುಣಾಕಾರ ಮಾಡ್ಬೇಕು. ಇದ್ರದ್ದು ಅದಕ್ಕ, ಅದ್ರದ್ದು ಇದಕ್ಕ. ಈಗ ನೋಡ್ರಿ, 2 ಇಲ್ಲಿ 10, 5 2 10, ಎರಡು ಸೇಮ್ ಆಗ್ತವೆ. ಇಲ್ಲ ಸರ್ ನಾ ಇದು ಮಾಡ್ಕೊಳ್ತೀನಿ ಅಂದ್ರೆ, ಇಲ್ಲಿ 3 ಎಷ್ಟಲೇ 9 ಅಂದ್ರೆ 3 3ಲೇ 9 ಸಮೀಕರಣ 1ಕ್ಕೆ 3ಲೇ ಗುಣಾಕಾರ ಮಾಡಿದ್ರೆ ಇವೆರಡು 9 9 ಸಮ ಆಗ್ತಾವ. ಯಾವ್ದಾದ್ರೂ ಮಾಡ್ಕೊಳ್ಬಹುದು, ನಿಮ್ಮ ಇಷ್ಟ. ಈ ಗುಣಾಕಾರ ಮಾಡೋಣ. 2ರಿಂದ 1ನೇ ಸಮೀಕರಣಕ್ಕೆ 2 3ಲೇ 6x ಮೈನಸ್ 2 5ಲೇ 10y ಇಸ್ ಈಕ್ವಲ್ ಟು 2 4ಲೇ 8. ಈಗ 5 9ಲೇ 45x ಮೈನಸ್ 5 2ಲೇ 10y 5 7ಲೇ 35. ಆದ್ರೆ ಈಗ ಇವೆರಡನ್ನ ಹೋಗೋದಿಲ್ಲ, ಯಾವುದೇ ಬೆಲೆಯನ್ನ ಇಲ್ಲಿ ನಮಗೆ ವರ್ಜಿಸಬೇಕು, ಹೋಗಬೇಕು. ಇಲ್ಲಿ ಇಲ್ಲಿ ಅಂತೂ ಸೇಮ್ ಇಲ್ಲ, ಇವೆರಡು ಸೇಮ್ ಆದ್ರೆ ಎರಡು ಮೈನಸ್ ಇವ. ಋಣ ಪೂರ್ಣಾಂಕಗಳ ಮೊತ್ತ ಋಣ ಆಗ್ತದೆ. ಹಾಗಾಗಿ ಈ 1ನೇ ಸಮೀಕರಣ 2ನೇ ಸಮೀಕರಣ ಇದರಲ್ಲಿ ಇದನ್ನ ಕಳಿಬೇಕಾದ್ರ ಚಿಹ್ನೆಗಳೇನತ್ತಾವ, ಪ್ಲಸ್ ಇದ್ರ ಮೈನಸ್, ಮೈನಸ್ ಇದ್ದಾಗ ಪ್ಲಸ್, ಪ್ಲಸ್ ಇದ್ದಾಗ ಮೈನಸ್. ಅಂದ್ರೆ ಈಗ ಏನ್ ಮಾಡ್ಬೇಕು ನೋಡಿ, 1ರಿಂದ ಪ್ಲಸ್ 1ರಿಂದ ಮೈನಸ್ ಇದೆ, ಕಳಿಬೇಕು. 45ರಲ್ಲಿ 6 ಕಳೆದ 39x ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಅದ, ಮೈನಸ್. ಮತ್ತೆ ಇಲ್ಲಿ ನೋಡಿ, ಈಗ ಪ್ಲಸ್ 10y ಮತ್ತು ಮೈನಸ್ 10y ಅದ. ಇದು ಪ್ಲಸ್ 10y ಅದ, ಇದು ಮೈನಸ್ 10y ಅದ. ಎರಡು ಹೋದು ಚಿಹ್ನೆಗಳನ್ನ ಬದಲಾವಣೆ ಅದ, ಎರಡು ಚಿಹ್ನೆಗಳು ಚೇಂಜ್ ಆಗಿದ್ದು. ಇದನ್ನ ಮಾಡ್ಕೊಂಡಾಗ ಇವೆರಡು ಒಂದು ಪ್ಲಸ್ ಒಂದು ಮೈನಸ್ ಆಗುತ್ತೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಇದನ್ನ 35ರಲ್ಲಿ 8ಅನ್ನ ಕಳಿಬೇಕು, ಯಾಕಂದ್ರೆ ಒಂದು ಋಣ ಪೂರ್ಣಾಂಕ ಇದೆ, ಇನ್ನೊಂದು ಧನ ಪೂರ್ಣಾಂಕ ಇದೆ. ಈಗ ಕಳೆದಾಗ ನಮ್ಗೆ ಎಷ್ಟು ಬರುತ್ತೆ, ಉತ್ತರ 27 ಬರುತ್ತೆ. 35ರಲ್ಲಿ 8ಅನ್ನ ಕಳೆದಾಗ 27. ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್ 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 ಕ್ಯಾನ್ಸಲ್ ಆಯ್ತು. ಈಗ ಇದನ್ನ x is equal to 27 divided by 39. ಈಗ ಇದು 3 9ಲೇ 27, 3 13ಲೇ 39 ಅಂದ್ರೆ x is equal to ಎಷ್ಟು ಬಂತು, 9 divided by 13 ಅನ್ನುವಂತ ಉತ್ತರ. ಈ x ಬೆಲೆ ಬಂದ ನಂತರ y ಬೆಲೆನ ಕಂಡುಹಿಡಿಬೇಕು. ಯಾವ್ದಾದ್ರು ಒಂದು ಸಮೀಕರಣ, ಯಾಕೆ ಯಾವ ತಗೊಳ್ಳೋಣ ಅಂದ್ರೆ ಎಲ್ಲ ಸೇಮ್ ಇವೆ, ಚಿಕ್ಕದ ಯಾವುದು ಅಂತಕ್ಕಂತ ಇಲ್ಲ, ಯಾವುದು ಪ್ಲಸ್ ಅನ್ನುವಂಥದ್ದಿಲ್ಲ. x is equal to 13 9/13 ಅನ್ನು ಸಮೀಕರಣ ಯಾವುದರಲ್ಲಿ, ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಆದೇಶವನ್ನು ಮಾಡೋಣ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ 3 ಇದೆ, ಸಮೀಕರಣ 1 ಇದೆ 3. x ಅಂದ್ರೆ 9 divided by 13 ಮೈನಸ್ ಇದೆ, ಮೈನಸ್ 5y. ನೆಕ್ಸ್ಟ್ ಈಸ್ ಈಕ್ವಲ್ ಟು ಎಷ್ಟಿದೆ, 4 ಅನ್ನ ಇದೆ. ಈಗ 9 3ಲೇ 27, 27 ಭಾಗಿಲೆ ಎಷ್ಟು ಉಳಿತು, 13. 3 9ಲೇ 27 divided by 13 ಮೈನಸ್ 5y is equal to ಎಷ್ಟಿದೆ, 4. ಮೈನಸ್ 5y is equal to 4, ಕೆಳಗಿನೆಲ್ಲ 1. 27/3 ಅನ್ನ ಆ ಕಡೆ ಹೋದ್ರೆ ಮೈನಸ್ 27/13. ಮೈನಸ್ 5y is equal to 1 ಮತ್ತು 13ರ ಲಸ 13. 1 ಎಷ್ಟಲೇ 13 ಅಂದ್ರೆ 1 13ಲೇ 13 4ಲೇ 52 ಮೈನಸ್ 27. ಈಗ ಮೈನಸ್ 5y is equal to ಕಳೀರಿ, 12ರಾಗ 7 ಹೋದ್ರ 5, 4ರಾಗ 2 ಹೋದ್ರ 2 divided by 13. ಈಗ ಏನ್ ಉಳಿತು ಇಲ್ಲಿ, y is equal to 25 divided by 13. ಈ ಮೈನಸ್ y ಇಂಟು y ಇದೆ, ಮೈನಸ್ 5 ಇಂಟು y ಇರೋದ್ರಿಂದ ಮೈನಸ್ 5ಅನ್ನ ಆ ಕಡೆ ಹೋದಾಗ ಅದು ಭಾಗಿಲೆ ಮೈನಸ್ 5 ಆಯ್ತು. 5 ಒಂದ್ಲೆ 5, 5 5ಲೇ 25 ಅಂದ್ರೆ y is equal to ಏನು ಉಳಿತು, ಮೈನಸ್ ಇದೆ, ಪ್ಲಸ್ ಅನ್ನ ಮೈನಸ್ ಇಂದ ಭಾಗಿಸಿದಾಗ ಮೈನಸ್ 5/13 ಅನ್ನುವಂತಹ ಉತ್ತರ. ಇದನ್ನ ವರ್ಜಿಸುವ ವಿಧಾನದಿಂದ ಮತ್ತೊಂದ್ಸಲ ನೋಡ್ಕೊಳ್ಳಿ. ಇದು ಬೆಲೆಗಳನ್ನ ಆದೇಶಿಸಿದ ನಂತರ ಮೈನಸ್ 5y is equal to 4 divided by 1 ಪ್ಲಸ್ 27 divided by 3 ಅನ್ನ ಆ ಕಡೆ ಮೈನಸ್ 27 divided by 3. ಲಸ ತೆಗೆಯಲಾಗಿದೆ. 1 ಮತ್ತು 13 ಲಸ 13. 1 ಎಷ್ಟಲೇ 13 ಅಂದ್ರೆ 1 13ಲೇ 13, 13 1ಲೇ 13 ಅಂದ್ರೆ 13 4ಲೇ 52 ಮೈನಸ್ 27 1ಲೇ 27. 52ರಲ್ಲಿ 27 ಅನ್ನ ಕಳೆದಾಗ 25 ಅನ್ನ ಉಳಿತು.
ಈ 25 ಇಲ್ಲೇ ಛೇದ ಹೊಡಿಬಹುದು. 5 ಮತ್ತು 25 ಎರಡು ಅಂಶದಲ್ಲಿವೆ. ಅಥವಾ y is equal to 25 divided by 13. ಈ ಮೈನಸ್ y ಇಂಟು y ಇದೆ, -5 ಇಂಟು ಅದ y, ಆಗ -5 ಈ ಕಡೆ ಬಂತು. 5 ಒಂದಲೇ 5, ಇಲ್ಲಿ 25 ಹೋಯ್ತು. ಮೇಲ್ಗಡೆ 5, ಕೆಳಗಡೆ 13, ಚಿಹ್ನೆ ಮೈನಸ್ ಇದೆ. ಪ್ಲಸ್ ಅನ್ನ ಮೈನಸ್ ಇಂದ ಭಾಗಿಸಿದಾಗ -5 ಅನ್ನುವಂತ ಉತ್ತರ. ಇದು ವರ್ಜಿಸುವ ವಿಧಾನದಿಂದ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ. ಈಗ ನೆಕ್ಸ್ಟ್ ಇನ್ನೂ ಒಂದು ವಿಧ ಇದೆ. ಯಾವ ವಿಧಾನ? ಆದೇಶ ವಿಧಾನದಿಂದ ಆ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವನ್ನ ಕಂಡುಹಿಡಿಯಬೇಕಾಗಿದೆ. ಈಗ ಆದೇಶ ವಿಧಾನ ನೋಡೋಣ. ಯಾವುದಾದ್ರೂ ಒಂದು ಈಕ್ವಲ್ ಟು ಮಾಡಬೇಕು. ಹಾಗಾದ್ರೆ ಸಮೀಕರಣ 1 ತೆಗೆದುಕೊಳ್ತಾ ಇದ್ದೀನಿ ನಾನು. 3x = 4, 3x = 4 ಮೈನಸ್ 5y ಅನ್ನ ಆ ಕಡೆ ಹೋದ್ರೆ ಪ್ಲಸ್ 5y. ಈಗ x = ಮಾಡ್ಕೊಳ್ಬೇಕು 4 + 5y ಡಿವೈಡ್ ಬೈ ಎಷ್ಟಾಯ್ತು 3 ಅನ್ನುವಂಥದ್ದು. ಈಗ ಇದು ಏನ್ ಮಾಡಬೇಕು? ಸಮೀಕರಣ 3 ಅನ್ನಬೇಕು. ಈ ಸಮೀಕರಣ 3 ಅಂತಕ್ಕಂಥದ್ದು x = 4 + 5y ಡಿವೈಡ್ ಬೈ 3 ಅಂತಕ್ಕಂಥದನ್ನು ಸಮೀಕರಣ ಎಲ್ಲಿ ಅಂದ್ರೆ 1 ತಗೊಂಡಿದ್ದೀವಿ ಅಂದ್ರೆ ಸಮೀಕರಣ 2ರಲ್ಲಿ ಆದೇಶಿಸಿ. ಒಂದನೇ ಸಮೀಕರಣ ತಗೊಂಡು 3ನೇದು ಮಾಡಿದೇವಿ. ಹಾಗಾಗಿ 2ನೇ ಸಮೀಕರಣದಾಗ ಆದೇಶ ಮಾಡ್ಬೇಕು, ಇಲ್ಲ ಮತ್ತೆ ಅದೇ ಸೇಮ್ ಆಗುತ್ತೆ. 2ನೇ ಸಮೀಕರಣ ಅಂದ್ರೆ 9 x ಅಂದ್ರೆ ಬೆಲೆಯನ್ನ ಆದೇಶ ಮಾಡಬೇಕು. ಎಷ್ಟಿದೆ? 4 + 5y ಡಿವೈಡ್ ಬೈ 3 ಮೈನಸ್ 2y ಅದ, -2y. ನೆಕ್ಸ್ಟ್ = 7. 3 1 × 3 3 × 9 ಅಂದ್ರೆ 3 4 × 12 ಪ್ಲಸ್ 3 5 × 15y ಮೈನಸ್ 2y = 7. 15ರಲ್ಲಿ 2 ಕಾದ್ರ 13y = 7 ಪ್ಲಸ್ 12 ಆ ಕಡೆ ಹೋದಾಗ -12. ಈಗ y = 12ರಲ್ಲಿ 7 ಕಳೆದಾಗ 5, ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ. ಈ 13 ಇಂಟು y ಇರೋದ್ರಿಂದ 13 ಆ ಕಡೆ ಹೋದಾಗ ಛೇದದಲ್ಲಿ ಹೋಯ್ತು. y = ಉತ್ತರವನ್ನ ಬಂತು. ನೆಕ್ಸ್ಟ್ ಈ y = -5/13 ಅನ್ನು ಸಮೀಕರಣ 3 ರೆಡಿ ಇದೆ. ಆ ಸಮೀಕರಣ 3ರಲ್ಲಿ ಆದೇಶವನ್ನ ಮಾಡಬೇಕು. x = 4 ಕೆಳಗಿನೆಲ್ಲ 1 ಇರುತ್ತೆ ಪ್ಲಸ್ 5 ಇಂಟು y ಅಂದ್ರೆ -5/13. y ಅಂದ್ರೆ ಎಷ್ಟಿದೆ? -5/13 ಡಿವೈಡ್ ಬೈ 3. ಮೇಲ್ಗಡೆ ಲಸಾವನ್ನ ತೆಗೆದುಕೊಳ್ಳಿ. ಲಸಾವನ್ನ ತೆಗೆದುಕೊಂಡು ಅದನ್ನು ಬಿಡಿಸಬೇಕು. ಈಗ y = ಕೆಳಗಡೆ ಅಂತೂ 3 ಇದೆ, ಇಲ್ಲಿ ಮೇಲ್ಗಡೆ 4 ಇನ್ನೊಂದ್ಸಲ 4 + 1 ಪ್ಲಸ್ ಇಂಟು ಮೈನಸ್ ಮೈನಸ್ 5 ಇಲ್ಲಿ 25 ಭಾಗಿಲೆ 13. ಈಗ ನೆಕ್ಸ್ಟ್ = 1 ಮತ್ತು 13 ಲಸ 13. 1 13ಲೆ ಅಂದ್ರೆ 13, 13 ಎಷ್ಟಲೆ ಅಂದ್ರೆ 1, 13 4ಲೆ 52 ಮೈನಸ್ 25 ಒಂದ್ಲೆ 25. ಕೆಳಗಡೆ ಛೇದದಲ್ಲಿ 3 ಇದೆ. = 52ರಲ್ಲಿ 25 ಅನ್ನ ಕಳೀರಿ, 27 ಉಳಿತು ಡಿವೈಡ್ ಬೈ 13. ಇದು ಕೆಳಗೇನಿಲ್ಲ 1 ಇರುತ್ತೆ. 52ರಲ್ಲಿ 25 ಅನ್ನ ಕಳೆದಾಗ 27, ಕೆಳಗಡೆ ಛೇದ 13 ಇದೆ. ಮೇನ್ ಇರ್ತಕ್ಕಂಥ ಭಾಗಾಕಾರವನ್ನ ಗುಣಾಕಾರ ಮಾಡಿದಾಗ ಭಾಗಾಕಾರನ್ನ ತೆಗೆದು ಗುಣಾಕಾರ ಮಾಡಿದಾಗ 3/1 ಹೋಗಿ ಏನಂತ 1/3. ಈಗ 3 ಒಂದಲೆ 3, 3 9ಲೆ 27 ಅಂದ್ರೆ y = ಎಷ್ಟು ಬಂತು? 9 ಒಂದಲೆ 9 ಭಾಗಿಲೆ 13 ಅನ್ನುವಂತಹ ಉತ್ತರ. ಈ ಎರಡೂ ವಿಧಾನಗಳಿಂದ ಇಲ್ಲಿ x ಬೆಲೆ 9 ಭಾಗಿಲೆ 13, y ಬೆಲೆ -5/13 5/13 ಅನ್ನುವಂತ ಉತ್ತರ. ಎರಡೂ ವಿಧಾನಗಳಿಂದ ಬಿಡಿಸಿದರೂ ಕೂಡ ಆದೇಶ ಇರಲಿ, ವರ್ಜಿಸುವ ವಿಧಾನ ಇರಲಿ, ಯಾವುದೇ ವಿಧಾನಗಳಿಂದ ಬಿಡಿಸಿದಾಗ ನಮ್ಮ ಉತ್ತರಗಳು ಏನಾಗಿರುತ್ತವೆ? ಒಂದೇ ಆಗಿರುತ್ತವೆ ಅನ್ನುವಂಥದ್ದು. ಇನ್ನು ಕೊನೆಯ ಪ್ರಶ್ನೆ 4ನೇ ಪ್ರಶ್ನೆಯನ್ನ ನೋಡೋಣ. ಈಗ 4ನೇ ಪ್ರಶ್ನೆ. ಮೊದಲು ಈ ಸಮೀಕರಣವನ್ನ ಸರಿಯಾಗಿ ಬರೆದುಕೊಳ್ಳೋಣ. ಸ್ಥಿರಾಂಕಗಳೆಲ್ಲ ಛೇದದಲ್ಲಿವೆ, ಅದನ್ನ ಸರಿ ಮಾಡ್ಕೊಳ್ಳೋಣ. ಫಸ್ಟ್ ಅದನ್ನ ಏನ್ ಮಾಡ್ಬೇಕು ಅಂದ್ರೆ 1ನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ. 2 ಮತ್ತು 3ರ ಲಸ ತೆಗೆದು ಬಿಡೋಣ. 6 ಅಂತ ಬರುತ್ತೆ. 2 ಎಷ್ಟಲೇ 6 ಅಂದ್ರೆ 2 3ಲೆ 6 ಅಂದ್ರೆ 3 ಇಂಟು x 3x ಪ್ಲಸ್ 3 ಎಷ್ಟಲೇ ಲಸ ಅಂದ್ರೆ 3 2ಲೆ 6 ಅಂದ್ರೆ 2 2ಲೆ 4y = -1. ಈಗ 3x ಪ್ಲಸ್ 4y ನೆಕ್ಸ್ಟ್ = 6 ಇಂಟು ಗೋರೆ ಗುಣಾಕಾರ ಪ್ಲಸ್ ಇಂಟು ಮೈನಸ್ ಮೈನಸ್ 6 ಒಂದಲೆ 6. ಇದು ಸಮೀಕರಣ 1. ನೆಕ್ಸ್ಟ್ ಅದ ಆ ಕಡೆ ಹೋಗೋಣ. ಇದಕ್ಕೂ ಕೆಳಗೆ ಏನಿಲ್ಲ 1 ಅಂತ ತಿಳ್ಕೊಂಡು ಲಸವನ್ನು ತೆಗೆಯೋಣ. ಈಗ x ಡಿವೈಡ್ ಬೈ 1 ಮೈನಸ್ y ಡಿವೈಡ್ ಬೈ 3 = 3 ಇದೆ. ಲಸ 3 ಬಂತು. 1 ಎಷ್ಟಲೇ 3 ಅಂದ್ರೆ 1 3ಲೆ 3 ಎಷ್ಟಲೇ ಲಸ ಅಂದ್ರೆ 3 ಒಂದಲೆ ಅಂದ್ರೆ 3 × x 3x ಮೈನಸ್ y ಒಂದಲೆ y = 3. ಈಗ 3x ಮೈನಸ್ y
ಇಸ್ ಈಕ್ವಲ್ ಟು ಗುಣಾಕಾರ, ಇದು 3 ಆ ಕಡೆ ಹೋದೆ, 3 ಮೂರ್ಲೆ 9, ಇದು ಸಮೀಕರಣ 2. ಈಗ ನಾವು ಬಿಡಿಸ್ತಕ್ಕಂಥ ವಿಧಾನ 2 ವಿಧಾನಗಳನ್ನ ನಾವು ನೋಡ್ಕೊಳ್ಬೇಕಾಗಿದೆ. ಫಸ್ಟಿಗೆ ಇದನ್ನು ವರ್ಜಿಸುವ ವಿಧಾನವನ್ನ ಬಿಡಿಸೋಣ. ಅಲ್ಲೇ ಪ್ರಾರಂಭ ಆಗಿದೆ ವರ್ಜಿಸುವ ವಿಧಾನ. ಈಗ ಏನ್ ಮಾಡೋದು, ಫಸ್ಟಿಗೆ ಇದು 2 ಸಮೀಕರಣಗಳಲ್ಲಿ y ಆದ್ರೂ ಸೇಮ್ ಮಾಡಬೇಕು, x ಸೇಮ್ ಇದೆ, ರೆಡಿನೇ ಇದೆ ಅಂದ್ರೆ ಏನು ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಬರಲ್ಲ, ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ನಾವು 1 ಪ್ಲಸ್ 1 ಮೈನಸ್ ಇದೆ, ಇದು ಸರಿ ಮಾಡ್ಕೊಳ್ತೀವಿ ಅಂದ್ರೆ ಗುಣಾಕಾರವನ್ನ ಮಾಡ್ಬೇಕು. ನಾನೀಗ ಆಲ್ರೆಡಿ x ಸೇಮ್ ಇದೆ, ಹಂಗೆ ಕಂಟಿನ್ಯೂ ಮಾಡ್ತೇನೆ. ಈಗ 3x ಪ್ಲಸ್ 4y ಇಸ್ ಈಕ್ವಲ್ ಟು -6. ಎರಡನೇ ಸಮೀಕರಣ 3x ಮೈನಸ್ y ಇಸ್ ಈಕ್ವಲ್ ಟು 9. ಈಗ ಎರಡೂ x ಗಳು ಸೇಮ್ ಇವೆ, ಚಿಹ್ನೆ ಸೇಮ್ ಇದೆ. 1 ಪ್ಲಸ್ 1 ಮೈನಸ್ ಇದ್ರೆ ಎರಡು ಹೋಗ್ತೀವಿ, ಆದ್ರೆ ಅದನ್ನ ಚೇಂಜ್ ಮಾಡಿಲ್ಲ, ಎರಡೂ ಸೇಮ್ ಇವೆ. ಆದ್ರೆ y ಅಂತೂ ನಾವು ಸಮ ಮಾಡ್ಕೊಳ್ಳಿಕ್ ಹೋಗಿಲ್ಲ, ಮಾಡ್ಕೊಳ್ಬಹುದು ಅದು ಕೂಡ. ಹಾಗಾದ್ರೆ ಈಗ ಈ ಸಮೀಕರಣದಲ್ಲಿ ಇದನ್ನ ಕಳೆಯೋಣ, ಕಳಿಬೇಕ ಚಿಹ್ನೆ ಚೇಂಜ್, ಪ್ಲಸ್ ಇದ್ರ ಮೈನಸ್, ಮೈನಸ್ ಇದ್ರ ಪ್ಲಸ್, ಪ್ಲಸ್ ಇದ್ದಾಗ ಮೈನಸ್. ಈಗ ನೋಡಿ ಎರಡು, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. 3x ಮೇಲೆ 3x 0, ಒಂದು ಪ್ಲಸ್ 4y ಇದೆ, ಇನ್ನೊಂದು ಪ್ಲಸ್ y ಇದೆ. ನಾವು ಇಟ್ಟಿರುವಂತ ಚಿಹ್ನೆ ನೋಡ್ಬೇಕು. ಪ್ಲಸ್ ಎಷ್ಟಾಯ್ತು 5y, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಎರಡೂ ಮೈನಸ್ ಇದ್ದಾಗ ಕೂಡ್ಸಿನ ಚಿಹ್ನ ಮೈನಸ್ ಇಕ್ತೀವಿ, ಎಷ್ಟಾಯ್ತು -15 ಅಂತ. 9 ಪ್ಲಸ್ 6 15. ಈಗ ನೆಕ್ಸ್ಟ್ y ಇಸ್ ಈಕ್ವಲ್ ಟು -15. ಈ 5 ಆ ಕಡೆ ಹೋದಾಗ ಛೇದ ಹೋಯ್ತು ಅಂದ್ರೆ 5 ಅಂದ್ರೆ 5 ಮೂರ್ಲೆ 15 ಅಂದ್ರೆ y ಇಸ್ ಈಕ್ವಲ್ ಟು ಎಷ್ಟು ಉಳಿತು -3 ಅನ್ನುವಂತ ಉತ್ತರ. ಈ y ಇಸ್ ಈಕ್ವಲ್ ಟು -3 ಅನ್ನು ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಆದೇಶವನ್ನ ಮಾಡಮಿ. ಸಮೀಕರಣ 1 ಆದ್ರೂ ತೆಗೆದುಕೊಳ್ಳಿ, ಸಮೀಕರಣ 2 ಆದ್ರೂ ತೆಗೆದುಕೊಳ್ಳಿ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ತೆಗೆದುಕೊಂಡಿದ್ದೇನೆ. 1ನೇ ಸಮೀಕರಣದಾಗ 3x ಪ್ಲಸ್ 4 y ಅಂದ್ರೆ ಎಷ್ಟು ಬಂದಿದೆ, -3 ಬಂದಿದೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು -6. 3x ಇಸ್ ಈಕ್ವಲ್ ಟು -6 ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 4 ಮೂರ್ಲೆ 12, -12 ಅನ್ನ ಆ ಕಡೆ ಹೋದಾಗ ಏನಾಯ್ತು ಪ್ಲಸ್ 12. 3x ಇಸ್ ಈಕ್ವಲ್ ಟು 12ರಲ್ಲಿ 6 ಕಳೆದ್ರೆ 6, 3 ಒಂದ್ಲೆ 3, 3 2 6. ಇದು 3 ಆ ಕಡೆ ಛೇದದಾಗ ಹೋಗುತ್ತೆ, ಅದನ್ನು ಇಲ್ಲೇ ಛೇದವನ್ನು ಹೊಡೆಯಲಾಗಿದೆ. x ಇಸ್ ಈಕ್ವಲ್ ಟು ಎಷ್ಟು ಬಂತು ಉತ್ತರ 2 ಅನ್ನುವಂತಹ ಉತ್ತರ. ಈಗ ಈ x ಬೆಲೆಯನ್ನ ಮತ್ತು y ಬೆಲೆಗಳನ್ನ ಎರಡೂ ಕಂಡುಹಿಡಿಯಲಾಗಿದೆ. y ಬೆಲೆ -3, x ಬೆಲೆ 2. ಈಗ ಇನ್ನೊಂದು ವಿಧಾನ ಇದೆಯಲ್ಲ, ಯಾವ ವಿಧಾನ, ಅದನ್ನ ಆದೇಶ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು. ಎರಡನೇ ವಿಧಾನ ಆದೇಶ ವಿಧಾನ. ಈ ಒಂದು ಅಭ್ಯಾಸದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಆದೇಶ ಮತ್ತು ವರ್ಜಿಸುವ ವಿಧಾನಗಳಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಈಗ 2 ವಿಧಾನಗಳಿಂದ ಅದನ್ನ ಬಿಡಿಸ್ತಾ ಇದ್ದೇನೆ. ಈಗ ಆದೇಶ ವಿಧಾನವನ್ನ ಬಿಡಿಸ್ಬೇಕಾಯ್ತಂದ್ರೆ 1ನೇ ಸಮೀಕರಣ ಅಥವಾ 2ನೇ, ಎರಡರಲ್ಲಿ ಯಾವ್ದಾದ್ರು ಒಂದು x ಅನ್ನ ಮಾಡ್ಕೊಳ್ಬೇಕು. ಫಸ್ಟ್ ಸಮೀಕರಣವನ್ನ ಮಾಡ್ತಾ ಇದ್ದೇನೆ. ಸಮೀಕರಣ 1ರಿಂದ 3x ಇಸ್ ಈಕ್ವಲ್ ಟು -6 ಪ್ಲಸ್ 4y ಅನ್ನ ಆ ಕಡೆ ಹೋದಾಗ -4y ಆಯ್ತು. x ಇಸ್ ಈಕ್ವಲ್ ಟು -6 -4y, ಇದನ್ನ ಇಂಟು 3 ಅದಲ್ಲ ಆ ಕಡೆ ಹೋದಾಗ ಛೇದ ಹೋಯ್ತು. ಇದು ಸಮೀಕರಣ 3. ಈ ಬೆಲೆಯನ್ನ ನಾವು 1 ತೊಗೊಂಡ್ರೆ 2ರಲ್ಲಿ ಆದೇಶವನ್ನ ಮಾಡಬೇಕು. x ಈಕ್ವಲ್ ಟು -6 -4y ಡಿವೈಡೆಡ್ ಬೈ 3 ಅನ್ನು ಸಮೀಕರಣ ಎಲ್ಲಿ 1 ತಗೊಂಡು 3 ಕಂಡು ಹಿಡಿದು ಅಂದ್ರೆ ಅದನ್ನ 2ರಲ್ಲಿ, ಸಮೀಕರಣ 2ರಲ್ಲಿ ಆದೇಶಿಸಿ ಬೆಲೆಗಳನ್ನ ಆದೇಶಿಸೋಣ. 3 x ಅಂದ್ರೆ ಬೆಲೆಯನ್ನ ಆದೇಶಿಸಬೇಕು. ಮೈನಸ್ y ಇದೆ, ನೆಕ್ಸ್ಟ್ ಇಸ್ ಈಕ್ವಲ್ ಟು 9. x ಅಂದ್ರೆ ಎಷ್ಟು -6 -4y ಡಿವೈಡ್ ಬೈ ಎಷ್ಟಿದೆ 3. 3 ಕ್ಯಾನ್ಸಲ್ ಆಯ್ತು. ಉಳಿತು ಎಷ್ಟು -6 -4y ಮೈನಸ್ y ಇಸ್ ಈಕ್ವಲ್ ಟು 9. -4y -1y ಅಂದ್ರೆ -5y, ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ. ನೆಕ್ಸ್ಟ್ 9 -6 ಆ ಕಡೆ ಹೋಯ್ದ್ರ ಪ್ಲಸ್ 6 ಆಯ್ತು. y ಇಸ್ ಈಕ್ವಲ್ ಟು 9 ಪ್ಲಸ್ 6 15. -5ಕ್ಕ y ಗೆ ಗುಣಾಕಾರ ಇರೋದ್ರಿಂದ -5 ಆ ಕಡೆ ಅಂದ್ರೆ 5 ಅಂದ್ರೆ 5 ಮೂರ್ಲೆ 15 ಅಂದ್ರೆ y ಇಸ್ ಈಕ್ವಲ್ ಟು ಎಷ್ಟಾಯ್ತು, ಪ್ಲಸ್ ಅನ್ನ ಮೈನಸ್ ಇಂದ ಭಾಗಿಸಿದಾಗ ಮೈನಸ್ ಉಳಿತು -3 ಅನ್ನುವಂತಹ ಉತ್ತರ. y ಇಸ್ ಈಕ್ವಲ್ ಟು -3. ಈಗ y ಇಸ್ ಈಕ್ವಲ್ ಟು ಮತ್ತೆ -3 ಅನ್ನ ಮತ್ತೆ ಇಲ್ಲಿ ಆದೇಶವನ್ನ ಮಾಡಬಾರ್ದು. ಯಾಕೆ ಇದು ವಿಧಾನ ಬೇರೆ ಇದೆ, ಇಲ್ಲಿ ಬಂದಿದೆ ಅಲ್ರಿ, ಇದು ರೆಡಿ ಇದೆ ಅಂತಕ್ಕಂತಲ್ಲ. ಈ ಕಡೆ ಎಲ್ಲ ಇವುಗಳಲ್ಲಿ ಇದ್ದಿದ್ರೆ ತೆಗೆದುಕೊಳ್ಬೇಕು. y ಇಸ್ ಈಕ್ವಲ್ ಟು -3 ಅನ್ನ ಇಲ್ಲಿ ರೆಡಿ ಇದೆ, y ಬೆಲೆ ಆದೇಶ ಮಾಡಿದ್ರೆ x ಬೆಲೆ ಉತ್ತರವನ್ನು ಬರುತ್ತೆ. -3 ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿ. x ಇಸ್ ಈಕ್ವಲ್ ಟು -6 -4y ಅಂದ್ರೆ ಬೆಲೆಯನ್ನ ಆದೇಶಿಸಬೇಕು. 3ನೇ ಸಮೀಕರಣದಲ್ಲಿ -6 ಇದೆ, -4 ಬರ್ದಿನಿ. y ಅಂದ್ರೆ ಇಂಟು ಪ್ಲೇಸ್ ಅನ್ನ ಬಿಟ್ಟಿನಿ ಡಿವೈಡ್ ಬೈ 3. y ಅಂದ್ರೆ ಎಷ್ಟಿದೆ -3.
ನೆಕ್ಸ್ಟ್ ಇಸ್ ಈಕ್ವಲ್ ಟು -6 ಮೈನಸ್ ಇಂಟು ಮೈನಸ್ ಪ್ಲಸ್ 4 3 12 ಡಿವೈಡ್ ಬೈ 3 ಎಕ್ಸ್ ಇಸ್ ಈಕ್ವಲ್ ಟು 12ರಲ್ಲಿ 6 ಕಳೆದ್ರೆ 6 ಡಿವೈಡ್ ಬೈ 3 3 1 3 3 2 6 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಉತ್ತರ 2 ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 3.3 ಅಭ್ಯಾಸದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಅಂದ್ರೆ 4 ಪ್ರಶ್ನೆಗಳಿಗೆ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ರು ಪ್ರಶ್ನೆಯಲ್ಲಿ. ಹಾಗಾಗಿ 2 ವಿಧಾನಗಳಿಂದ ನಾನು ಬಿಡಿಸಿದ್ದೇನೆ. ತಮ್ಮ ಏನಾದರೂ ಅನಿಸಿಕೆಗಳನ್ನಿದ್ದರೆ ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ, ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಮಗೆ ತಲುಪಬೇಕಾದ್ರೆ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ದಯವಿಟ್ಟು ಅದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.